ದೊಡ್ಡಮನೆ ಫಿನಾಲೆ ವೇದಿಕೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟ ಕಿಚ್ಚ ಸುದೀಪ್. ಕೊನೆ ಸೀಸನ್ ಸ್ಟೇಜ್ ಮೇಲೆ ಸಖತ್ ಸ್ಟೆಪ್, ಸುದೀಪ್ ಮಾತಿಗೆ ಕ್ಷಣಗಣನೆ. ಬಾದ್ಶಾ ಹಿಡಿಯುವ ಇಬ್ಬರ ಕೈ ಯಾರದ್ದು, ಯಾರ ಪಾಲಿಗೆ ಬಿಗ್ ಟ್ರೋಫಿ? Biggest show, Bigg Boss ನ ಅದ್ದೂರಿ ಫಿನಾಲೆ. ಕಿಚ್ಚ ರೆಡಿಯಾಗಾಯಿತು. ಕನ್ನಡದ ಬಿಗ್ ರಿಯಾಲಿಟಿ ಶೋ ಇಂದು ನಾಳೆ ಮಹತ್ವದ ದಿನ. ಕರ್ನಾಟಕದ ಪ್ರೇಕ್ಷಕರೆಲ್ಲ ಇಂದು ನಡೆಯುವ ಬಿಗ್ ಬಾಸ್ ಶೋಗಾಗಿ ಎದುರು ನೋಡ್ತಿದ್ದಾರೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಬಂದು ತಲುಪಿದೆ. ಕಿಚ್ಚ ಸುದೀಪ್ ಅವರ ಕೊನೆ ಸೀಸನ್ನಲ್ಲಿ ಏನೇನು ಹೇಳಲಿದ್ದಾರೆ ಎನ್ನುವುದು ಜನರ ಮನ ಕದಡಿದೆ. ಗ್ರ್ಯಾಂಡ್ ಫಿನಾಲೆಗೆ ಭರ್ಜರಿಯಾಗಿ ರೆಡಿಯಾಗಿರುವ ಕಿಚ್ಚ ವೇದಿಕೆ ಮೇಲೆ ರಗಡ್ ಆಗಿ ಎಂಟ್ರಿ ಕೊಟ್ಟು ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಹೌದು, ಇದು ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ನಿರೂಪಣೆಯ ಕೊನೆಯ ಸೀಸನ್ ಆಗಿದೆ. ಈ ಹೊತ್ತಿನಲ್ಲಿ ಮನೆಯಲ್ಲಿರುವ 6 ಸ್ಪರ್ಧಿಗಳ ಪೈಕಿ ಒಬ್ಬರಿಗೆ ಅತಿ ಹೆಚ್ಚು ಮತಗಳು ಬಂದಿವೆ ಎಂದು ಈಗಾಗಲೇ ಹೇಳಲಾಗ್ತಾ ಇದೆ. ಆದರೆ ನಿಖರವಾಗಿ ಯಾರಿಗೆ ಎಂದು ತಿಳಿದಿಲ್ಲ. ಸೀಸನ್ 11ರ ವಿನ್ನರ್ ಯಾರೆಂಬುದು ಸಾಕಷ್ಟು ಚರ್ಚೆಗಳು ಪ್ರೇಕ್ಷಕರಲ್ಲಿ ನಡೀತಾ ಇವೆ. 17 ವಾರ 20 ಕಂಟೆಸ್ಟೆಂಟ್ಸ್, 6 ಜನ ಫೈನಲಿಸ್ಟ್. ಮೇಲೆತ್ತೋ ಕೈ ಯಾರ್ದಿರಬಹುದು? ಇನ್ನು ಜಗಮಗಿಸೋ ವೇದಿಕೆಯಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಸಖತ್ತಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆಗಿ ಯಶಸ್ಸು ಕಂಡ ಮ್ಯಾಕ್ಸ್ ಸಿನಿಮಾದ ಸಾಂಗ್ಗೆ ಕಿಚ್ಚ ಸೂಪರ್ ಆಗಿಯೇ ಸ್ಟೆಪ್ಸ್ ಹಾಕಿದ್ದಾರೆ. ಅಷ್ಟು ಸುಲಭವಾಗಿ ಎಲ್ಲಿಯೂ ಸುದೀಪ್ ಅವರು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಲ್ಲ. ಆದ್ರೆ ಬಿಗ್ ಬಾಸ್ ನ ಕಲರ್ಫುಲ್ ಆಗಿ ಅದ್ದೂರಿಯಾಗಿರುವ ಸ್ಟೇಜ್ ಮೇಲೆ ಸುದೀಪ್ ಒಂದೆರಡು ಹೆಜ್ಜೆಗಳನ್ನ ಹಾಕಿ ರಂಜಿಸಿದ್ದಾರೆ. 17ನೇ ವಾರದ ಬಿಗ್ ಬಾಸ್ ಜರ್ನಿ ಇನ್ನೇನು ಮುಕ್ತಾಯ ಆಗ್ತಾ ಇದೆ. ಮೊದಲು 17 ಸ್ಪರ್ಧಿಗಳು ಮನೆಗೆ ನೇರವಾಗಿ ಎಂಟ್ರಿ ಕೊಟ್ಟಿದ್ರು. ಇದಾದ ಮೇಲೆ ಹನುಮಂತ, ರಜತ್ ಸೇರಿ 3 ವೈಲ್ಡ್ ಕಾರ್ಡ್ ಮೂಲಕ ಮನೆಯೊಳಗೆ ಬಂದಿದ್ರು. ಈ ರೀತಿ ವೈಲ್ಡ್ ಕಾರ್ಡ್ ನಲ್ಲಿ ಎಂಟ್ರಿ ಕೊಟ್ಟವರ ಪೈಕಿ 2 ಈಗ ಫಿನಾಲೆ ಹಂತದಲ್ಲಿರೋದು ವಿಶೇಷವಾಗಿದೆ. ಒಟ್ಟು 6 ಜನರಲ್ಲಿ ಒಬ್ಬರು ಮಾತ್ರ ಫೈನಲ್ ನಲ್ಲಿ ಟ್ರೋಫಿ ಎತ್ತಿ ಹಿಡಿಯಲಿದ್ದಾರೆ. ಕಿಚ್ಚ ಹಿಡಿಯುವ 2 ಕೈಗಳಲ್ಲಿ ಒಂದು ಕೈ ಮೇಲೆತ್ತಿದ್ರೆ ಅದು ಈ ಬಾರಿಯ ಬಿಗ್ ಟ್ರೋಫಿ ಅವರ ಪಾಲಾಗಲಿದೆ. ಈ ದೃಶ್ಯಕ್ಕಾಗಿ ಕರ್ನಾಟಕದ ಜನತೆ ಕಾದು ಕುಳಿತಿದ್ದಾರೆ. 17 ವಾರ 20 ಕಂಟೆಸ್ಟೆಂಟ್ಸ್, 6 ಜನ ಫೈನಲಿಸ್ಟ್. ಬಿಗ್ಗೆಸ್ಟ್ ಶೋ, ಬಿಗ್ ಬಾಸ್ ನ ಅದ್ದೂರಿ ಫಿನಾಲೆ. ಕಿಚ್ಚ ರೆಡಿಯಾಗಾಯಿತು. ಕಿಚ್ಚ ಮೇಲೆತ್ತೋ ಕೈ ಯಾರ್ದಿರಬಹುದು?